ಸಿಲಿಕಾನ್ ಸಿಟಿಯಲ್ಲಿ ಒಂದೆಡೆ ನೀರಿಗೆ ಹಾಹಾಕಾರ, ಮತ್ತೊಂದೆಡೆ ರಕ್ತಕ್ಕೆ ತಾತ್ವಾರ ಶುರುವಾಗಿದೆ. ರಣಬಿಸಿಲು ಹಿನ್ನೆಲೆ ಜನರಲ್ಲಿ ರಕ್ತದ ಕೊರತೆ ಉಲ್ಬಣವಾಗ್ತಿದೆ. ಇತ್ತ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತ ಸಿಗದೆ ಜನ ಅಲೆದಾಡುವಂತಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬ್ಲಡ್ ಎಮರ್ಜೆನ್ಸಿ. ಶಿಬಿರಗಳ ಮೇಲೆ ರಣಬಿಸಿಲಿನ ಕಾರ್ಮೋಡ. ಬ್ಲಡ್ ಸಿಗದೆ ರೋಗಿಗಳು ಪರದಾಟ. ಬೆಂಗಳೂರಲ್ಲಿ ಕಳೆದ 2-3 ತಿಂಗಳಿನಿಂದ ಸರಿಯಾಗಿ ರೋಗಿಗಳಿಗೆ ರಕ್ತವೇ ಸಿಗುತ್ತಿಲ್ಲ. ರಕ್ತದಾನಿಗಳ ಸಂಖ್ಯೆಯು ತುಂಬಾ ಕಡಿಮೆಯಾಗಿದ್ದು, ರಕ್ತ ನಿಧಿ ಕೇಂದ್ರಗಳು ರಕ್ತ ಸಿಗದೆ ಅಗತ್ಯ ರೋಗಿಗಳಿಗೆ ಪೂರೈಸಲು ಆಗದೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಈ ಮೂಲಕ ಬೆಂಗಳೂರಿನಲ್ಲಿ ಬ್ಲಡ್ ಎಮರ್ಜೆನ್ಸಿ ಶುರುವಾಗಿದೆ. ಹೌದು, ಬೆಂಗಳೂರಿನಲ್ಲಿ ರಕ್ತದ ಅಭಾವ ಶುರುವಾಗಲು ಪ್ರಮುಖ ಕಾರಣ ಅಂದ್ರೆ ಬೇಸಿಗೆಯ ಈ ರಣಬಿಸಿಲು. ಹೀಗಾಗಿ ಬ್ಲಡ್ ಬ್ಯಾಂಕ್ಗಳ ಮೇಲೆ ಕಾರ್ಮೋಡ ಕವಿದ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಬೇಸಿಗೆ ರಜೆಯಿಂದಾಗಿ ರಕ್ತ ಕೇಂದ್ರಗಳಿಗೆ ತೀರಾ ಹೊಡೆತ ಬಿದ್ದಿದ್ದು, ಶಾಲಾ ಕಾಲೇಜುಗಳಲ್ಲಿ ರಕ್ತದಾನ ಶಿಬಿರಗಳು ನಡೆಸುತ್ತಿದ್ದ ಕೇಂದ್ರಗಳಿಗೆ ರಜೆ ಇರುವುದೇ ತಲೆನೋವಾಗಿದೆ. ದಾನಿಗಳ ಸಂಖ್ಯೆ ಕಮ್ಮಿ ಹಿನ್ನೆಲೆ ರಕ್ತದ ಅಭಾವ ಸೃಷ್ಟಿಯಾಗಿದೆ. ರಕ್ತದಾನ ಶಿಬಿರಗಳು ಆದ್ರೂನು ಅದರ ಸಂಖ್ಯೆ ನಾವೇನೇನು ನಿರೀಕ್ಷೆ ಮಾಡಿ ಹೋಗಿರ್ತೀವಿ, ಈಗ 100 ಆಗುತ್ತೆ ಅಂದರೆ ಅದರಲ್ಲಿ 30-40% ಅಷ್ಟೇ ಕಲೆಕ್ಟ್ ಆಗ್ತಾ ಇದೆ. ಬಿಸಿಲಿನ ತಾಪ ಇರ್ಬೋದು, ಮತ್ತು ಜನಗಳು ಬಂದು ಕೊಡೋದಕ್ಕೆ ಅವ್ರಿಗೂ ಅವಕಾಶ ಸಿಗ್ತಾ ಇಲ್ಲ. ಮತ್ತು ಈ ರಕ್ತದಾನ ಶಿಬಿರಗಳು ಬೇಸಿಗೆನಲ್ಲಿ ಸ್ವಲ್ಪ ಆದಷ್ಟು ಕಡಿಮೆನೇ ಆಗುತ್ತೆ, ಶಾರ್ಟೇಜ್ ಇದ್ದೇ ಇದೆ. ಮತ್ತು ಅದು ಡಿಮ್ಯಾಂಡು ಜಾಸ್ತಿ ಆಗ್ತಾ ಇದೆ. ಕಾರಣ ಬೇರೆ ಬೇರೆ ಥರ ರೋಗಗಳು ಬರ್ಬೋದು, ಅಥವಾ ಆಕ್ಸಿಡೆಂಟ್ಸ್ ಆಗಿರ್ಬೋದು. ಅದರ ಡಿಮ್ಯಾಂಡ್ ಜಾಸ್ತಿ ಇದೆ, ಬಟ್ ಸಪ್ಲೈ ನಮ್ಮ ಹತ್ರ ತುಂಬಾ ಕಡಿಮೆ ಆಗ್ತದೆ. ಬೇಸಿಗೆ ಹಿನ್ನೆಲೆ ಕೂಡ ಜನರಲ್ಲಿ ರಕ್ತದಾನ ಮಾಡೋ ಉತ್ಸಾಹ ಕುಸಿದಿದೆ. ಇನ್ನು ಒಂದ್ ಕಡೆ ಕಾಲೇಜುಗಳಿಗೆ ರಜೆ ಹಿನ್ನೆಲೆ ಮತ್ತಷ್ಟು ಎಫೆಕ್ಟ್ ಆಗಿದೆ. ಇನ್ನು ರಕ್ತದಾನದ ಬಗ್ಗೆ ಆತಂಕ ಹೆಚ್ಚಿದ್ದು, ರಕ್ತ ಕೊಟ್ಟರೆ ಸುಸ್ತು, ಆಯಾಸ ಆಗುತ್ತೆ ಅನ್ನೋ ಗಾಳಿ ಸುದ್ದಿ ಹಬ್ಬುತ್ತಿರೋದ್ರಿಂದ ಜನ ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದೆ ಬರ್ತಿಲ್ಲ. ಬ್ಲಡ್ ಬ್ಯಾಂಕ್ಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ಪೂರೈಸಲು ರಕ್ತ ಕೇಂದ್ರಗಳು ನಾನಾ ಕಸರತ್ತು ನಡೆಸುತ್ತಿವೆ. ಬೇಸಿಗೆ ರಜಾ ಬಂದಿರೋದ್ರಿಂದ ಒಂದು ಶಾಲೆಗಳಲ್ಲಿ ಸಿಗಲ್ಲ ನಮಗೆ. ಶಾಲೆಗಳಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಕೆಲವು ಶಾಲೆಗಳು ಆಯೋಜನೆ ಮಾಡ್ತಾರೆ, ಅಂಥದ್ರಲ್ಲಿ ನಮಗೆ ಸಿಗೋದಿಲ್ಲ. IT ಕಂಪ್ನಿಗಳಲ್ಲಿ ಮಕ್ಕಳಿಗೆ ರಜೆ ಇದೆ ಅಂದ್ಬಿಟ್ಟು ಅವರು ಎಲ್ಲ ಸುಮಾರು ಜನ ರಜೆ ತಗೊಂಡು ಹೊರಟೋಗಿರ್ತಾರೆ. ಸೊ ಅಲ್ಲಿ ಅಟೆಂಡೆನ್ಸು ಕಡಿಮೆ ಇದೆ. ಫಸ್ಟ್ ಆಫ್ ಆಲ್ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಕಾರಣನೂ ಇದೆ. ಅಲ್ಲಿ ಈಗ 100 ಅಂತಂದರೆ ಒಂದು 50 ಜನ ಬಂದಿರ್ತಾರೆ. ಆ 50 ಜನದಲ್ಲಿ ಮತ್ತೆ 10% ಅಂದರೆ ನಮ್ಗೊಂದು 5-10 ಅಷ್ಟೇ ಸಿಗುತ್ತೆ. ಒಟ್ಟಿನಲ್ಲಿ 2,000ದಿಂದ 2,500 ಯೂನಿಟ್ ಬ್ಲಡ್ ಸಂಗ್ರಹವಾಗ್ತಿದ್ದ ಬ್ಲಡ್ ಬ್ಯಾಂಕ್ಗಳು ಈಗ ಖಾಲಿಯಾಗಿವೆ. ಜನ ರಕ್ತದಾನ ಮಹಾದಾನ ಅನ್ನೋದನ್ನ ನೆನಪಿಸಿಕೊಂಡು ಗಾಳಿ ಸುದ್ದಿಗೆ ಕಿವಿ ಕೊಡದೆ ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಲು ಮುಂದೆ ಬರಲಿ ಅನ್ನೋದು ನಮ್ಮ ಆಶಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.